ನಮಸ್ಕಾರ ದೇವ್ರು. ಇವತ್ತು ನಾವು ಬಂದಿರೋದು ಬೈಸಂದ್ರಕ್ಕೆ. ಇಲ್ಲಿ ಅಡಿಕೆ ಮರಕ್ಕೆ ಪಾತಿ ಮಾಡಬೇಕಾಗಿತ್ತು. ಟೋಟಲು ನಾವು 300 ಮರಕ್ಕೆ ಪಾತಿ ಮಾಡಬೇಕಾಗಿತ್ತು. ನನ್ನ ಇನ್ಸ್ಟಾಗ್ರಾಮ್ ದೇವ್ರುಗಳು ಕೆಲವರು ಮೆಸೇಜ್ ಮಾಡಿದ್ರು, ಏನು ಬರೀ ಅಡಿಕೆ ಮರದ ಬಗ್ಗೆನೇ ವಿಡಿಯೋ ಮಾಡ್ತೀಯ ಅಂತ. ಯಾಕಂದ್ರೆ ನಮ್ಮ ತುಮಕೂರಲ್ಲಿ ಜಾಸ್ತಿ ಬೆಳೆಯೋದೇ ಅಡಿಕೆ ಮತ್ತೆ ತೆಂಗು. ಆದ್ರಿಂದಾನೇ ನಮ್ಮ ತುಮಕೂರ್ನ ಕಲ್ಪತರು ನಾಡು ಅಂತ ಕರೆಯೋದು. ನಾಲ್ಕು ಗಂಟೆಗೆ ಮುಗಿಸ್ತು. ಆಮೇಲೆ ಬಾವಿಗೆ ಮೋಟ್ರ್ ಬಿಡಬೇಕಾಗಿತ್ತು. ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ತಗೊಂಬಂದು ಇವತ್ತಿನ ಕೆಲಸ ನಮ್ಮ ಮಾವ ಕಿರಣ ಒಪ್ಕೊಂಡಿದ್ದ. ಇವನು ತೋಟದ ಕೆಲಸ ಇರ್ಬೋದು, ಹೊಲದ ಕೆಲಸ ಇರ್ಬೋದು, ಪ್ರತಿಯೊಂದು ಕೆಲಸನ ಒಪ್ಕೊಂಡು ಮಾಡಿಸ್ತಾನೆ. ಮತ್ತೆ ಇವನು ವಿಶೇಷ ಕೆಲಸ ಏನು ಅಂತಂದ್ರೆ ಬೋರ್ ಪಾಯಿಂಟ್ ಮಾಡೋದು. ಮುದ್ದೆ ಬೋರ್ ಇರ್ಬೋದು, ಕೈ ಬೋರ್ ಇರ್ಬೋದು, ಪ್ರತಿಯೊಂದು ಪಾಯಿಂಟ್ ಮಾಡ್ಕೊಡ್ತಾನೆ. ಇವನು 15 ವರ್ಷದಿಂದ ಬೋರ್ ಪಾಯಿಂಟ್ ಮಾಡ್ತಾನೆ. 15 ವರ್ಷದಲ್ಲಿ 300 ಬೋರ್ ಪಾಯಿಂಟ್ ಮಾಡೋನೆ. ಅವ್ನು ಮಾಡಿರೋ ಅಷ್ಟು ಬೋರ್ ಪಾಯಿಂಟ್ ಯಾವುದು ಫೇಲ್ ಆಗಿಲ್ಲ. ಮತ್ತೆ ಕೈ ಬೋರ್ನ ಇವರೇ ಕೊರೆದು ಕೊಡ್ತಾರೆ. ನಮ್ಮ ಕ್ಯಾಸನ ಸುತ್ತಮುತ್ತ ಇರೋಂಥ ಹಳ್ಳಿಗಳೆಲ್ಲ ತುಂಬಾ ಬೋರ್ ಪಾಯಿಂಟ್ ಮಾಡಿದ್ದಾನೆ. ಯಾರಿಗಾದ್ರೂ ಬೋರ್ ಪಾಯಿಂಟ್ ಅವಶ್ಯಕತೆ ಇದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಇವನ ಐಡಿನ ಮೆನ್ಷನ್ ಮಾಡಿರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನೆಲ್ಲ ಇನ್ಸ್ಟಾ ದೇವ್ರುಗಳಿಗೂ ಬಾಯ್.